ಯಮ್ಮ ಯಾರಮ್ಮ ಅವಳು ಲಸ್ಮಕ್ಕ ಅಂದ್ರೆ ಬಾ ತೋರಿಸ್ಬಾ. ಅವಳಿಗೊಂದು ಗತಿ ಕಾಣಿಸ್ತೀನಿ ಇವತ್ತು. ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ ಅವಳು? ಯಾರು ಇಲ್ಲ ಅನ್ಕೊಂಡಿದ್ದಾಳೆ ನಿನಗೆ? ನಡಿ ಹೋಗೋಣ, ಅದು ಎಲ್ಲೈತೆ ಅವ್ರ ಮನೆ ತೋರ್ಸು. ಇನ್ನೊಂದ್ಸಲನ ನಿನ್ ತಂಟಿಗೆ ಯಾರೂ ಬರಬಾರ್ದು ಈ ಊರಾಗೆ. ಹಂಗ್ ಬುದ್ಧಿ ಕಲಿಸ್ತೀನಿ ಆ ಲಸ್ಮಿಗೆ. ನಡಿ ತೋರ್ಸು. ನಾಗ ಆ ಲಸ್ಮಕ್ನಿಂದನ ನಾನು ಈಟು ಒಟ್ಟುನು ಕಷ್ಟ ಅನುಭವಿಸಿಲ್ಲ ಈ ಊರಾಗೆ. ಅದು ಅಲ್ದೇನೆ ಆ ನಾದ್ನಿ ಬೇರೆ ಬಂದು ಇಲ್ಲಿ ಸೇರ್ಕೊಂಡಿದ್ಲು. ಅವಳು ಅಷ್ಟೇನೆ ನನ್ನ ಪಾಯಿಗೆ ಬಂದಂಗೆ ಅಂದು ನನಗೂ ಅವಮಾನ ಮಾಡಿ ಹೋದ್ಲು. ನಾನೇನೋ ಹೋದ್ರೆ ಹೋಗ್ಲಿ, ಗಂಡನ ಮನೇನೂ ಇಲ್ಲ ತವ್ರ ಮನೇನೂ ಇಲ್ಲ ಅಂತ ಹೇಳಿ ಮನೆಗೆ ಬಿಟ್ಕೊಂಡಿದ್ರೆ ನನ್ನೇ ಬಾಯಿಗೆ ಬಂದಂಗೆ ಅಂದೋದ್ಲು. ಈ ಲಕ್ಷ್ಮಿ ನಾನು ಏನನ್ನ ಕೆಲಸ ಮಾಡಕ್ ಹೋಗ್ಲಿ, ನನಗಂತೂ ಬರೀ ಅಡ್ಗಾಲ ಹಾಕಕ್ಕೆ ಬತ್ತಾಳೆ. ಅದಕ್ಕೇನೆ ನೀನ್ ಕರ್ಸಿರೋದು. ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸು. ಇನ್ನೊಂದ್ಸಲ ನನ್ನ ತಂಟಿಗೆ ಬರಬಾರ್ದು ಅವಳು. ಸಾಕಮ್ಮ ಸಾಕಮ್ಮ, ಯಾರ ಇವನು? ನೋಡೋಣಾಗ ಇವಳು ಲಕ್ಷ್ಮಿ ಚೇಲ, ಇವಳು ಅವಳಿಂದ ಓಡಾಡ್ತಾಳೆ. ಇವಳಿಗೂ ಸರಿಯಾಗಿ ಹೇಳು, ಇನ್ನೊಂದ್ಸಲ ನಮ್ಮಮ್ಮನ ತಂಟಿಗೆ ಬರಬೇಡ ಅಂತಾನ. ಏ ಬಾಗಿ, ಇವನು ನನ್ನ ಮಗ ನಾಗ ಅಂತ ಹೇಳಿ ಅವನ್ನೆಲ್ಲರೂ ಬುಸ್ ಬುಸ್ ನಾಗ ಅಂತಾರೆ ಗೊತ್ತೇ. ಇವನ್ ತಂಟಿಗೆ ಯಾರು ಬರಲ್ಲ. ನಿನ್ ಯಾರವಳು ಐದಾಳಲ್ಲ ಲಕ್ಷ್ಮಿ, ಅವಳಿಗೆ ಒಂದ್ ಗತಿ ಕಾಣಿಸ್ಬೇಕು ಅಂತಾನ ಇವತ್ತು ನನ್ನ ಮಗನ್ ಕಾಟ್ಕೊಂಡು ಅವಳ ಮಂತಕ್ ಹೋಗ್ತಾ ಇದೀವಿ. ಬಾ, ಲಕ್ಷ್ಮಿಗೆ ಹೆಂಗ್ ಬುದ್ಧಿ ಕಲಿಸ್ತೀವಿ ಅಂತಾನ ನೀನು ನೋಡಿವಂತೆ ಕಣ್ಣಾರೇನೆ. ಏನು ನಿನ್ ಮಗನ ಇವನು? ಅಯ್ಯಯ್ಯಪ್ಪ, ಏನೇ ಸಾಕಮ್ಮ ಹಿಂಗೈದಾನೆ? ಹೋ ಕಣೆ, ಯಾಕೆ ಭಯ ಆತ ಅವ್ನು ನೋಡಿ? ಇಷ್ಟ ದಿನ ನನಗೆ ಯಾರು ಇಲ್ಲ, ನನಗೆ ಏನಾದ್ರೂ ಮಾತಾಡ್ಬೋದು, ಹೆಂಗ್ ಬೇಕಾದ್ರೂ ವಾದಿಬೋದು ಅಂತ ಅನ್ಕೊಂಡಿದ್ರ? ಇನ್ ಮುಂದೆ ಅದ್ ಯಾವತ್ಗೂ ನಡಿಯಲ್ಲ ನಿಮ್ಮ ಆಟ. ನಡಿಯನಾಗ ಹೋಗೋಣ. ಆ ಲಕ್ಷ್ಮಿಗೆ ಸರಿಯಾಗಿ ಹೇರಿಕ್ಕು ಹೇಳ್ತೀನಿ, ಕೈಯ ಕಾಲ ಮುರ್ದಿಕ್ಕು ಹೇಳ್ತೀನಿ ಅವಳಿಗೆ. ಏನಮ್ಮ, ನಮ್ಮ ಅಮ್ಮಗೆ ಯಾರು ಇಲ್ಲ ಅಂತ ಹೇಳಿ ಎಲ್ಲ ಜೋರ್ ಮಾಡ್ತೀರೇನು ಈ ಊರಾಗ ಹೆಂಗಸ್ರು? ಇನ್ನೊಂದ್ಸಲ ನಮ್ಮ ಅಮ್ಮನ ತಂಟಿಗೆ ಬಂದ್ರೆ ಏನು ಇಲ್ಲ ನೋಡು, ಅಲ್ಲ ಕಿತ್ ಬಿಡ್ತೀನಿ. ಹುಷಾರು. ಅಯ್ಯಪ್ಪ, ಇವನ್ ಯಾವನ ಮಾರಯ್ಯ ಹಿಂಗ್ ಎದುರಿಸ್ತಾನೆ? ನನ್ನವೇ ಅಲ್ಲಿ ಕೇಳ್ತಾನಂತೆ. ಅಯ್ಯೋ, ಲಕ್ಷ್ಮಕ್ಕೂಗ ಅದ್ ಏನ್ ಮಾಡ್ತಾನೋ ಏನೋ. ಏನಪ್ಪ ಮಾಡೋದು ಇವಾಗ? ಲೇ ನಾಗ, ಇವ್ರಿಗೆಲ್ಲರಿಗೂ ಏನಂದ್ರು ಏನ್ ಪ್ರಯೋಜನ ಇಲ್ಲ. ಇವ್ರನೇನು ಹೆಂಗಾದ್ರೆ ಎದುರಿಸ್ತೀನಿ. ಆದ್ರೆ ಆ ಲಕ್ಷ್ಮಿ ಇದಾಳಲ್ಲ ಅವಳು, ಅವಳಿಗೊಂದು ಗತಿ ಕಾಣಿಸಿ ಇವ್ರೆಲ್ಲರೂ ತಿಕ್ಕ ಬಾಯಿ ಮುಚ್ಕೊಂಡು ಇರ್ತಾರೆ. ನನ್ನ ತಂಟಿಗೆ ಬರಲ್ಲ ಅವಾಗ. ಬಾಯಿ ಹೇಳ್ತೀನಿ ಅವಳಿಂದಾನೆ. ಮತ್ತೀಗ ಇವರೆಲ್ಲರೂ ನನ್ನ ಬಗ್ಗೆ ಇಲ್ಸಲ್ಲದೆಲ್ಲ ಮಾತಾಡೋದು. ಸಟ್ಮೂತಿ ಸಾಕಿ ಎಂಬುದು, ಸಗಣಿ ಸಾಕಿ ಎಂಬುದು, ಬರೀ ಇಂಥವು ಅಡ್ಡೆಸ್ರು ಇಟ್ಕೊಂಡು ನನ್ನ ತಾಚಾರ ಮಾಡ್ಕೊಂಡ್ಬಿಟ್ಟೇವ್ರು ಇವರು. ಬಾ, ಮೊದ್ಲು ಅವಳಿಗೆ ಬುದ್ಧಿ ಕಲ್ಸಿರೆ ಇವರೆಲ್ಲರೂ ತಾನಾಗೇನೆ ಬಾಯಿ ಮುಚ್ಕೊಂಡಿರ್ತಾರೆ. ನನ್ನ ತಂಟಿ ಬರಲ್ಲ ಅವಾಗ. ಅಯ್ಯೋ ದೇವ್ರೆ, ಇವನ್ ಯಾವನ ಮಾರಯ್ಯ ಹಿಂಗೈದಾನೆ? ಇವನೇನು ಯಾತ್ಗೂ ಎದ್ರಂಗ್ ಕಾಣಲ್ಲ. ಎಷ್ಟ್ ಜನ ಕೊಲೆ ಮಾಡ್ಯವನು, ಏನ್ ಸುಳ್ಗಾಡು. ಅವ್ನ್ ಮೂತಿ ನೋಡಿದ್ರೆ ಕೊಲೆಗಾರನೇ ಇದ್ದಂಗೈದಾನೆ. ಅಯ್ಯೋ, ಇಂಥ ಒಬ್ಬ ಮಗ ಈ ಸೊಟ್ಮುದಿ ಸಾಕಿಗೈದಾನೆ ಎಂಬುದೇ ನನಗೆ ಗೊತ್ತಾಗ್ಲಿಲ್ವಲ್ಲ. ಗೊತ್ತಿದ್ರೆ ಇವಳ ಬಗ್ಗೆ ಏನು ಮಾತೇ ಆಡ್ತಿರ್ಲಿಲ್ಲ. ಈ ನಮ್ ಲಸ್ಮಕ್ಕೂಗ ಅದೇನ್ ಮಾಡ್ತಾನೋ ಏನೋ. ಮೊದ್ಲು ತಪ್ಪಿಸ್ಕೊಂಡು ಓಡೋಗು ಲಸ್ಮಕ್ಕ ಅಂತ ಹೇಳ್ಬೇಕು ಹೋಗಿ. ಇವನು ಅವಳ ಮಂತಕ್ಕೆ ಹೋಗೋ ಅಷ್ಟೊತ್ತಿಗೆ ಲಸ್ಮಕ್ಕ ಲಸ್ಮಕ್ಕ ಲೇ ಲಸ್ಮಕ್ಕ, ಲೇ ಲಸ್ಮಕ್ಕ, ಜಲ್ದ್ ಬಾರೆ, ಜಲ್ದ್ ಬಾರೆ, ನೀನ್ ಪ್ರಾಣಕ್ಕೆ ಅಪಾಯ ಬಂದಿದ್ ಕಣೆ. ಬಾರೆ, ಓಡ್ ಬಾರೆ. ಏನ್ ಮಾಡ್ತಾ ಇದೀಯ ಒಳಗೆ? ಯಾಕೆ ಬಗ್ಗೆ ಹಂಗರಿಸ್ಕೊಂತ ಇದೆಯಾ? ಲಸ್ಮಕ್ಕ ಲಸ್ಮಕ್ಕ ಅಂತಾನೆ ಒಂದೇ ಸಮಕ್ಕೆ ಅವಳು ಅಡುಗೆ ಮಾಡ್ತಾ ಇದ್ದಾಳೆ. ಯಾಕೆ ಹೇಳು? ಅಲ್ಲ, ಇಷ್ಟ ದಿನ ಆ ಕಡೆ ಬಾಗ್ಲಾಗ ಹಾಸಿ ಬತ್ತಿದ್ದೆ, ಇವತ್ತು ಯಾಕೆ ಈ ಕಡೆ ಬಾಗ್ಲಾಗ ಬಂದು ಹಿಂಗರಿಸ್ಕೊಂತ ಇದೆಯಾ? ಏನಾಗಿತ್ತು ನಿನಗೆ? ಅಯ್ಯೋ ಕೆಂಚಕಯ್ಯ, ಅಡುಗೆನ ಆಮೇಲೆ ಮಾಡ್ಬೋದು. ಮೊದ್ಲು ಲಸ್ಮಕ್ಕನ ಎಲ್ಲಾನ ಬಚ್ಚಿಕೊಂಡು ಪ್ರಾಣ ಉಳಿಸ್ಕೊಂಬಂತ ಹೇಳು. ಇಲ್ಲ ಅಂದ್ರೆ ಏನು ಇಲ್ಲ, ಇವತ್ತು ಆ ಲಸ್ಮಕ್ಕನ ಕತೆನ ಮುಗಿಸ್ಬಿಡ್ತಾನೆ ಅವನು ನಾಗ. ನಾಗ? ಯಾರೇ ಅವನು? ಅವನು ಯಾಕೆ ಲಸ್ಮಕ್ಕನ ಕತೆ ಮುಗಿಸ್ತಾನೆ? ಏನು ಹೇಳ್ತಾ ಇದೆಯಾ ಭಾಗ್ಯಮ್ಮ? ಸರಿಯಾಗಿ ಹೇಳಿ. ಅಯ್ಯೋ, ಸಾಕಮ್ಮನ ಮಗ ಬುಸ್ ಬುಸ್ ನಾಗ ಅಂತ ಅವನೊಳ್ಳೆ ರೌಡಿ ಕೊಲೆಗಾರ ಇದ್ದಂಗ ಇದ್ದಾನೆ. ಈ ಲಸ್ಮಕ್ಕುಗೆ ಬುದ್ಧಿ ಕಲ್ಸಕ್ಕೇನೆ ನನ್ನ ಮಗನ್ ಕರ್ಸ್ತಿದೀನಿ. ಇವಾಗ ಅವ್ರ ಮಂತಕ್ಕೆ ಹೋಗ್ತಾ ಇದ್ದೀವಿ. ಬಾ, ನೀನು ನೋಡಿವಿ ಅಂತ ಅವ್ಳಿಗೆ ಹೆಂಗ್ ಬುದ್ಧಿ ಕಲಿಸ್ತೀವಿ ಅಂತಾನ ಹೇಳಿದ್ಲು ಸಾಕಮ್ಮ. ಅದಕ್ಕೆ ನಾನು ಹೆದರ್ಕೊಂಡು ಈ ಕಡೆ ಬಾಗ್ಲಾಗ ಹಾಸಿ ಬಂದಿದ್ದು. ಲಸ್ಮಕ್ಕುಗೆ ಹೇಳನ ತಪ್ಪಿಸ್ಕೆ ಅಂತಾನ. ಜಲ್ ಕರಿ ಲಸ್ಮಕ್ಕನ್ನ, ಎಲ್ಗಾನ ಹೋಗಿ ತಪ್ಪಿಸ್ಕೊಂಬ್ಲಿ. ಹೌದೇನೆ ಭಾಗ್ಯಮ್ಮ? ಅಯ್ಯೋ, ಬಾನು ಬಂದು ಹೇಳಿಳು, ಯಾರೋ ಸಾಕಮ್ಮನ ಮಗ ಬಂದೇವನೆ ಲಸ್ಮಕ್ಕುಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಿದ್ಲು ಅಂತ ಹೇಳಿ ಬಾನು ಹೇಳಿಳು. ಲಸ್ಮಕ್ಕುಗೆ ಹಂಗಂದಿದ್ರೆ ಅವ್ನು ಯಾವನ್ ಬತ್ತಾನೆ, ಬರ್ಲಿ ಬಿಡು ನೋಡ್ಕೊಂತೀನಿ ಅಂದ್ಲು. ಇವಾಗ ನಿಜವಾಗ್ಲೂ ನಮ್ಮಂತಕ್ಕೆ ಬರ್ತಾ ಇದ್ದಾನೇನು? ಕಣ್ಕೆಂಚಕಯ್ಯೋ, ಜಲ್ ಲಸ್ಮಕ್ಕನ್ ಕರಿ, ಇವಾಗ ಮಾತಾಡ್ಕೊಂಡು ನಿಂತ್ಕೊಂಬಕ್ ಟೈಮ್ ಇಲ್ಲ. ಅವ್ರು ಆಲೆ ಬತ್ತಾ ಇದಾರೆ. ನಾನು ಒಂದೇ ಸಮಕ್ಕೆ ಒಂದೇ ಉಸಿರ ಮೇಲೆ ಓಡ್ ಬಂದೆ ಲಸ್ಮಕ್ಕುಗೆ ಹೇಳೋಣ ಅಂತ ಹೇಳಿ. ಮೊದ್ಲು ಲಸ್ಮಕ್ಕನ್ ಕರಿ ಇರ್ಲಿ, ಎಲ್ಲಾನ ಹೋಗಿ ಬಚ್ಚಿಕೆಂಬ್ಲಿ. ಲಸ್ಮಕ್ಕ ಲಸ್ಮಕ್ಕ, ಬಾರೆ ಇಲ್ಲಿ, ಜಲ್ದ್ ಬಾರೆ ಇಲ್ಲಿ. ಯಾಕತ್ತೆ, ಏನಾಯ್ತು? ಯಾಕಂಗ ಇಷ್ಟಂತಿದ್ರ ಇಬ್ರು ನಿಂತ್ಕೊಂಡು? ಏನಾಯ್ತು ಭಾಗ್ಯಮ್ಮ? ಯಾಕೆ ಹಂಗ ಇದೆಯಾ?
ಲೇ ಲಸ್ಮಕ್ಕ ಬಾನು ಹೇಳಿಲ್ವೇ ಅವನು ಯಾರ ಸಾಕಮ್ಮನ ಮಗ ಬುಸ್ ಬುಸ್ನಾಗ ಬಂದವನಿ ಅಂತ ಹೇಳಿ ಇವಾಗ ಇಲ್ಲಿಗೆ ಬರ್ತಾ ಇದ್ದಾನಂತೆ ಅವನು ನಮ್ಮ ತಕನೇ ನಿನ್ನ ನುಡಿಕೊಂಡು ಅದಕ್ಕೇನೆ ನಿನಗೇನ್ ಮಾಡ್ತಾನೋ ಏನೋ ಅಂತ ಹೇಳಿ ಭಾಗ್ಯಮ್ಮ ತಪ್ಪಿಸ್ಕೆ ಅಂತ ಹೇಳಕ್ ಬಂದಿದ್ದಾಳೆ ಹೋಗಿ ಜಲ್ದು ಎಲ್ಲನ ಹೋಗಿ ತಪ್ಪಿಸ್ಕೆ ಹೋಗಿ ಲಸ್ಮಕ್ಕ ನನ್ಗಂತೂ ಬೈವದಂಗ ಆಗ್ತೈತಿ ಏನ್ ಮಾಡ್ತಾನೋ ಏನೋ ಅಂತ ಹೇಳಿ ನಿನ್ ಗಂಡ ಬೇರೆ ಮನೆಯಾಗಿಲ್ಲ ಈಗಲೇನೆ ಆ ಗೌರಿನ ಬಿಡಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವನು ಒಬ್ಬನೇ ಹೋದ ನೀನು ಜೊತೆಗೆ ಹೋಗಿದ್ದೆ ಹಾಗದು ನಾನು ಹೇಳ್ದೆ ನೀನು ಹೋಗಿ ಅಂತಂದ್ರೆ ಬಿಡತ್ತೆ ನಾನು ಇನ್ನೇನು ಹೋಗೋಣ ಯಪ್ನೆ ಬಿಡಿಸ್ಕೊಂಡ್ ಬರುತ್ತೆ ಅಂತಂದೆ ಇವಾಗ ನೋಡು ಅವ್ನು ಯಾವನ ಬುಸ್ ಬುಸ್ನಾಗ ಬರ್ತಾ ಇದ್ದಾನಂತ ಇಲ್ಲಿಗೇನೆ ಏನೇ ಮಾಡೋದು ಓಡೋಗಿ ಜಲ್ದು ಎಲ್ಲ ನಾವು ಅಲ್ತಕ್ ಕಿಲ್ತಕ್ ಹೋಗಿ ಗುಡ್ಲ್ತಾಗೆ ಇರು ಒಂದ್ ಸ್ವಲ್ಪ ಹೊತ್ತು ಅವನು ಹೋಗತಕನ ಹೋಗಿ ಜಲ್ದು ಹೌದಾ ಇಲ್ಲಿಗೆ ಬರ್ತಾ ಇದ್ದಾನೆ ಇವಾಗ ಏನೇ ಭಾಗ್ಯಮ್ಮ ಹೂ ಕಣೆ ಲಸ್ಮಕ್ಕ ಅಯ್ಯೋ ನಾನು ಅವ್ರ ಮಂತಕ್ಕೆ ಹೋಗಿದ್ದೆ ಅವಾಗ ಇಬ್ರು ಮಾತಾಡ್ಕೊಂಡು ಹೊರಟ್ರು ನಿಮ್ಮ ಮಂತಕ್ಕೆ ಬತ್ತೀವಿ ಅಂತಾನ ನಾನು ಅದಕ್ಕೇನೆ ಈ ಕಡೆಗಾಸಿನ ಜಲ್ದು ಓಡ್ ಬಂದೆ ಸಂತೆಗೆ ಬಂದಾಗೆಲ್ಲ ನಾನು ನಿನ್ಗೆ ಹೇಳೋಣ ಅಂತ ಹೇಳಿ ಹೋಗಿ ಜಲ್ದು ಬಂದ್ರೆ ಬರ್ಲಿ ಬಿಡೆ ನೋಡೋಣ ಅವನೇ ಅಂತಾನವನು ನಾಗ ಅಂಬನು ಲಸ್ಮಕ್ಕ ಹಂಗೆ ತಾಚಾರ ಮಾಡ್ಬೇಡ್ವಿ ಅವನು ಒಳ್ಳೆ ದೊಡ್ಡ ರೌಡಿ ಇದ್ದಂಗಿದ್ದ ಕೊಲೆಗಾರನೇ ಇರ್ಬೇಕು ಅದೆಷ್ಟು ಕೊಲೆ ಮಾಡ್ಯವನೋ ಏನು ಅದಕ್ಕೆ ನೀವು ಹೋಗಿ ಭಯವಾಗುತ್ತೆ ನನಗಂತೂ ಯಾಕನ ಏನ್ ಮಾಡ್ತಾನೋ ಏನು ಅಂತ ಹೇಳಿ ಹೋಗು ಕಣೆ ಲಸ್ಮಕ್ಕ ಜಲ್ದು ಹೋಗು ಶಾನಿವತ್ತಿನ ತಕ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅವ್ರು ಎಲ್ಲಿ ಬಂದ್ಬಿಡ್ತಾರೋ ಹೋಗಿ ಜಲ್ದು ಸರಿ ಆಯ್ತು ಹೋಗ್ತೀನಿ ನೀವೇನು ಹೆದರಿಕೆ ಬೇಡ್ರಿ ಹೆಂಗ ಸದ್ಯ ಓದ್ಲಲ್ಲ ಆ ಬಸ್ ಆಗ ಬರೋ ಅಷ್ಟೊತ್ತಿಗೆ ಇದೇ ಕಣ ಪಾಪ ಅವ್ರ ಮನೆ ಓಹೋ ಇವಳು ಆಲೆ ಓಡ್ ಬಂದವಳೆ ಹೇಳಕ್ಕೆ ಬಚ್ಚಿಕೆ ಅಂತಾನ ಎಲ್ಲೇ ಲಕ್ಷ್ಮಿ ಕರಿ ಐಸಿಕೆ ಕೆಂಚಿ ಎಲ್ಲಿ ನಿನ್ ಸೊಸೆ ಕರಿ ಇವಾಗ ನನ್ನ ಮಗ ಬಂದವನೆ ಇವಾಗ ಮಾತಾಡ್ಲಿ ಅವಳು ಇವಾಗ ತೋರಿಸ್ಲಿ ಪೌರುಷನ ಅವಳ್ದ ಇಷ್ಟ ದಿನ ತೋರಿಸಿದ್ದಲ್ಲ ನನ್ನ ಮಗನ ಮುಂದೆ ತೋರಿಸ್ಲಿ ಎಲ್ಲಿದ್ದಾಳೆ ಅವಳು ಕರಿಯ ಜಲ್ದು ಅಯ್ಯೋ ಸಾಕಮ್ಮ ಏನೋ ತಿಳಿದೆ ಏನೋ ಮಾತಾಡ್ಬಿಟ್ಟವಳೆ ಕ್ಷಮಿಸ್ಬಿಡಮ್ಮ ಹೋಗ್ಲಿ ನೀನು ನಮ್ ಗೌರಮ್ನ ಒಡವೆನು ಏನು ಕೊಡ್ಬೇಡ ಹೋಗು ತಪ್ಪಾಯ್ತು ಏನೋ ನಿನ್ಗೆ ತಿಳಿದಂಗೆ ಬಾಯಿಗೆ ಬಂದಂಗೆ ಬೈದ್ಬಿಡ್ಲು ನನ್ ಸೊಸೆ ಕ್ಷಮಿಸ್ಬಿಡಮ್ಮ ಯಾಕೆ ಸುಮ್ನೆನೆ ನಿನ್ ಮಗನ್ ಕರ್ಕೊಂಬಂದು ನಮ್ ಲಸ್ಮಕ್ಕುಗೆ ಎದುರಿಸ್ತೀಯ ಹೋಗಮ್ಮ ಇನ್ ಮುಂದಕ್ಕೆ ನಿನ್ ತಂಟಿಗೆ ಬರಲ್ಲ ಅವಳು ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಇವಾಗ ನಿನ್ ಮಗನ್ ಕರ್ಕೊಂಡು ಹೋಗಮ್ಮ ಇಷ್ಟ ದಿನ ನನಗೆ ಕೊಟ್ಟು ಕಾಟಕ್ಕೆ ನಾನ್ ಸುಮ್ನೆ ಬಿಟ್ಬಿಡ್ತೀನ ನನ್ನ ಮಗನ್ ಕರ್ಸಿರೋದೆ ಅದಕ್ಕೆ ಮತ್ತೀಗ ಅವಳಿಗೊಂದ್ ಗತಿ ಕಾಣಿಸ್ಲಿ ಅಂತಾನ ಇವಾಗ ತಪ್ಪಾಯ್ತು ಅಂದ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯೇನು ನನ್ನ ಮಗ ಅಷ್ಟು ಸುಲಭವಾಗಿ ಯಾರನ್ನು ಬಿಟ್ಬಿಡಲ್ಲ ಅವ್ನು ಬಂದೇವನೆ ಅಂದ್ಮೇಲೆ ಅವ್ನ ಕೆಲಸ ಮುಗಿಯತಕ್ಕ ಅವ್ನು ಹೋಗಲ್ಲ ಎಲ್ಗೋಗಿ ಅವಳು ನಿನ್ ಸೊಸೆ ಒಳಗೆಲ್ಲ ನನ್ನ ಬಚ್ಚಿಕೊಂಡವಳ ನೋಡ್ತೀನಿ ಇರು ಒಳಕ್ ಹೋಗಿ ನಾನೇನೆ ಸುಳ್ಳು ಹೇಳ್ತೀಯ ಎಲ್ಗ ಹೋಗ್ಯವಳೆ ಅಂತಾನ ಲಕ್ಷ್ಮಿ ಇಷ್ಟ ದಿನ ಏನೇ ಹುಲಿ ಹಾರಾಡ್ದಂಗ ಹಾರಾಡ್ತಿದ್ದೆ ಇವತ್ತೇನು ಇಲ್ಲಿ ಮರಿ ಅಡಿಕೊಂಡಂಗೆ ಎಲ್ಲನ ಅಡಿಕೊಂಡು ಕುಕ್ಕೊಂಡಿದ್ಯಲ್ಲ ಎದ್ ಬಾರೆ ಈಸಕ್ಕೆ ಧೈರ್ಯ ಇದ್ರೆ ಈಗ ಬಾ ತೋರಿಸ್ತೀನಿ ನಾನು ಯಾರು ಅಂತಾನ ಬಾರೆ ಬಾರೆ ನನ್ನ ಮಲೆ ಸೆಲೆ ನನ್ನ ಎಷ್ಟು ಅನ್ಸಿದೀಯ ನನ್ನ ಮೂತಿನೆಲ್ಲ ಸೊಟ್ಟ ಮಾಡಿಕ್ಕಿದ್ದೆ ಇವತ್ ಬಾರೆ ನಿನ್ ಮೂತಿನೂ ನಿನ್ ಕೈನೂ ಹೆಂಗ್ ಸೊಟ್ಟ ಮಾಡ್ತಾನೆ ನನ್ನ ಮಗ ಅಂತಾನ ತೋರಿಸ್ತೀನಿ ಬಾರೆ ಇಲ್ಲಿ ಈಸಕ್ಕೆ ಎಲ್ಲ ವಿಕ್ಕೆ ಹಿಂಗ್ ಕುಕ್ಕೊಂಡಿದ್ಯೆ ಅಯ್ಯೋ ಸಾಕಮ್ಮ ಏನೋ ಆಗಿದ್ದಾಗೋತು ಬಿಡಮ್ಮ ಇನ್ ಮುಂದಕ್ಕೆ ನಿನ್ ತಂಟಿಗೆ ಹೋಗ್ಬೇಡ ಅಂತ ನಾನ್ ಬುದ್ಧಿ ಹೇಳ್ತೀನಿ ಅಂತ ಹೇಳಿನಲ್ಲ ಅವಳು ಇಲ್ಲ ಮನೆಯಾಗೆ ಎಲ್ಗ ಹೋಗ್ಯವ್ರೆ ಇಲ್ಲೆಲ್ಲೂ ಇಲ್ಲ ಊರಗೂ ಇಲ್ಲ ಅವಳು ಇವಾಗ ತಪ್ಪಾಯ್ತು ಅಂತಂದ್ರೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯೇನು ಯಾವ್ದೇ ಕಾರಣಕ್ಕೂ ಬಿಡಲ್ಲ ನಾನೇ ಒಳಕ್ ಹೋಗಿ ಯಾಕಂಬತ್ತೀನಿ ನೀರು ಅವಳನ್ನ ಎಲ್ಲ ಅಡಿಕೊಂಡಿದ್ರು ಕಣಮ್ಮ ಅವಳು ಎಲ್ಲ ಅಡಿಕೊಂಡಿದ್ರು ಬಿಡ್ಬೇಡ ಹೋಗಿ ಜುಟ್ಟು ಹಿಡ್ಕೊಂಡು ಎಳ್ಕಂಬ ಹೇಳ್ತೀನಿ ಬೀದೆಗೆ ಏರಿಕ್ಬೇಕು ಅವಳಿಗೆ ಆವಾಗ್ಲೇ ಮತ್ತೆ ಈ ಊರಿನ ಜನ ಎಲ್ಲಾರು ಭಯ ಬೀಳೋದು ಎಳ್ಕಂಬ ಹೇಳ್ತೀನಿ ಬಾರೇ ಲಕ್ಷ್ಮಿ ಎಲ್ಲಿ ಊರ್ ಬಿಟ್ಟು ಹಾಳಾಗ್ ಹೋಗಿದ್ಯೆ ಈಗ ತೋರಿಸ್ಬಾರೆ ನಿನ್ನ ಅಂಬವನ ಏನೋ ಊರಿನ ಜನ ಎಲ್ಲಾರು ಧೈರ್ಯಸ್ತಿ ಲಸ್ಮಕ್ಕ ಅಂತ ಹೇಳ್ತಿದ್ರು ಎಲ್ಕೋತೆ ನಿನ್ ಧೈರ್ಯ ಎಲ್ಲನ ಎಲ್ಲೋ ಹಾಳಾಗೋದೆ ಊರ್ ಬಿಟ್ಟು ನಾನ್ ಯಾಕೆ ಊರ್ ಬಿಟ್ಟು ಓಡಗನ ನಾನು ಯಾವಾಗೂ ಹೆದರಿಕೆ ಮಾಡಲ್ಲ ನಿನ್ ಮಗನಾದ್ರೂ ಬರ್ಲಿ ಅವ್ರ ಅಪ್ಪಯ್ಯಾದ್ರೂ ಬರ್ಲಿ ಏನಂತ್ಕೊಂಡಿದ್ಯಾ ತಿರುಗ್ ನೋಡಲೇ ನಾನು ಇಲ್ಲೇ ನಿಂತಿದ್ದೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ.